ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 6 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ನಿಮಗೆ ಒಳ್ಳೆ ತೋಟಗಳು ಮಾಡಿದ್ದಾರೆ. ತಾವು ನೋಡಿದ್ರಿ, ಈಗ ಇಲ್ಲಿ ಇವರು ಮೊದಲು ಕಲ್ಟಿವೇಷನ್ ಮಾಡ್ತಾಯಿದ್ರು ಮಳೆಗೆ. ಈಗ ಸದ್ಯಕ್ಕೆ ಕಲ್ಟಿವೇಷನ್ ಮಾಡ್ತಾಯಿಲ್ಲ ಸ್ನೇಹಿತರೆ. ಭೂಮಿ ಹಂಗೆ ಮುಟ್ಟಿದ್ದಾರೆ. ತಾವು ನೋಡ್ಬೋದು, ಈಗ ಒಂದೇ ಲೆವೆಲಿಗೆ ಗರಿಕೆ ಬೆಳ್ಕೊಂಡಿದೆ ಅಷ್ಟೇ. ಬೇರೆ ಗಿಡಗಳು ಆ ಥರ ಯಾವುದೂ ಬೆಳೆದಿಲ್ಲ. ನಾವು ಇದರಲ್ಲಿ 5ನೇ ನೋಡಿದ್ರೆ ಸಾಕು, ಮಣ್ಣೆಲ್ಲ ಆಟೋಮೆಟಿಕ್ಕಾಗಿ ಭೂಮಿ ಒಂದು ಮಟ್ಟಕ್ಕೆ ಚೆನ್ನಾಗಿರುತ್ತೆ. ವ್ಯವಸಾಯ ಮಾಡಲಿಕ್ಕೆ ಶುರು ಮಾಡಿದ್ರೆ ನೋಡಿ, ಎಲ್ಲೂ ಕೂಡ ಯಾವುದೇ ಗಿಡಗಳು ಬೆಳೆದಿಲ್ಲ, ಕ್ಲೀನಾಗಿದೆ. ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಅಕ್ಕಪಕ್ಕದಲ್ಲೇ ಒಳ್ಳೆ ತೋಟ ಮಾಡಿದ್ದಾರೆ. ನಾವು ಕೂಡ ಅದೇ ಥರ ಲ್ಯಾಂಡನ್ನ ಮಾಡ್ಬೋದು. ಉಳುಮೆ ಮಾಡಿದಾಗ ನಮಗೆ ಲ್ಯಾಂಡ್ ಈ ಥರ ಆಗುತ್ತೆ. ಇದು ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 155 ಆಗುತ್ತೆ. ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ. ಇದು 6 ಎಕರೆ ಇದೆ. ಇವರು ಪರ್ ಎಕರ್ 20 lakhs ಹೇಳ್ತಾ ಇದ್ದಾರೆ. ಅಂದರೆ ಒಂದು ಎಕರೆಗೆ 20 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅವರು. ನಾನು ಹೇಳೋದೇ ಇಷ್ಟು, ಅವ್ರು ಏನಾದ್ರು ರೈಟ್ ಹೇಳಿ ಸ್ನೇಹಿತರೆ. ನಾವು ನೇರ ಕೂತ್ಕೊಂಡಾಗ ಇದಕ್ಕೆ ಓನರ್ ಜೊತೆ ಮಾತಾಡಿದಾಗ ನಮಗೆ ರೈಟು ಫಿಕ್ಸ್ ಆಗುತ್ತೆ. ಯಾವಾಗಲೂ ಅಷ್ಟೇ, ನಾವು ನೇರ ರೈತರ ಹತ್ರ ಕೂತ್ಕೊಂಡು ಮಾತಾಡಿದಾಗಲೇ ಇದಕ್ಕೆ ವ್ಯವಸ್ಥೆ ಆಗುತ್ತೆ ಸ್ನೇಹಿತರೆ. ಲ್ಯಾಂಡ್ ಅಂತೂ ನೋಡ್ತಾ ಇರ್ತೀರ ನೋಡಿ, ಒಂದು ಮಟ್ಟಕ್ಕೆ ಒಳ್ಳೆ ಸೂಪರಾಗಿದೆ. ಯಾಕೆಂದರೆ ಇದೆಲ್ಲ ಮೊದಲ ಕಲ್ಟಿವೇಷನ್ ಮಾಡಿದಕ್ಕೋಸ್ಕರ ಇದು ಈ ಥರ ಇದೆ. ಇಲ್ಲ ಅಂತಂದರೆ ಇಲ್ಲೆಲ್ಲ ತುಂಬ ಬೇರೆ ಬೇರೆ ಗಿಡಗಳೆಲ್ಲ ಬೆಳ್ಕೊಂಡು ಕ್ಲೀನ್ ಮಾಡೋಕ್ಕೆ ನಮಗೆ ಜಾಸ್ತಿ ಆಗೋದು. ಈಗ ಒಳ್ಳೆ ಸೂಪರಾಗಿದೆ. ನಾವು ಈ ಜಮೀನಲ್ಲಿ ಯಾಕೆಂದರೆ ಒಳ್ಳೆ ನೀರಿನ ವಾತಾವರಣ ಇದೆ, ಅಕ್ಕಪಕ್ಕ ಇರೋದು ತಮ್ಗೆ ಗೊತ್ತಾಗುತ್ತೆ. ನಿಮಗೆ ಒಳ್ಳೆ ಮಳೆ ಆದರೂ ಮಾತ್ರ ಇದರಿಂದ ಒಂದು ಸ್ವಲ್ಪ ಕೆಳಗಡೆಗೆ, ಅಂದರೆ ನಿಮಗೆ ಹೆಚ್ಚು ಕಡಿಮೆ ಒಂದು 50 ಮೀಟ್ರ್ ಅಷ್ಟು ದೂರದಲ್ಲಿ ಒಂದು ಹಳ್ಳ ಹರಿಯುತ್ತೆ. ಯಾವಾಗಲೂ ಹಳ್ಳ ಹರಿಯುತ್ತೆ. ಅದೊಂದು ಹಳ್ಳದ ನೀರನ್ನು ನಾವು ಯೂಸ್ ಮಾಡ್ಕೋತೀನಿ ಅಂತಂದರೆ. ಇನ್ನೊಂದು ಏನು ಅಂತಂದರೆ, ನಮಗಿದು ವಿಲೇಜಿಂದ ಇದು ನಮಗೆ 1 ಕಿಲೋಮೀಟ್ರ್ ದೂರದಲ್ಲಿ ಸಿಗುತ್ತೆ ಅಷ್ಟೇ. 1 ಕಿಲೋಮೀಟ್ರ್ ದೂರ. ತಾರ್ ರೋಡ್ಗೆ ನಿಮಗೆ ಒಂದು 50 ಮೀಟ್ರ್ ಆಗುತ್ತೆ ಸ್ನೇಹಿತರೆ. ತಾರ್ ರೋಡ್ಗೂ ಕೂಡ ಒಂದು 50 ಮೀಟ್ರ್ ಆಗುತ್ತೆ. ನೋಡಿ, ಲ್ಯಾಂಡ್ ಎಷ್ಟು ಚೆನ್ನಾಗಿದೆ. ನಾವು ಕೂಡ ಈ ಥರ ಜಾಗದಲ್ಲಿ ಒಳ್ಳೆ ವ್ಯವಸಾಯ ಮಾಡ್ಬೋದು, ಇಲ್ಲ ಒಳ್ಳೆ ತೋಟ ಮಾಡ್ಬೋದು. ಮಣ್ಣು ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲು. ನಾವು ಅಡಿಕೆ ಹಾಕ್ತೀವಿ, ತೆಂಗು, ಮಾವು, ಬಾಳೆ, ನೀವು ಏನು ಹಾಕ್ತೀರಿ ಸ್ನೇಹಿತರೆ, ದಾಳಿಂಬೆ, ನಮಗೆ ಯಾವ ಗಿಡಗಳು ಬೇಕು ಆ ಗಿಡಗಳನ್ನ ನಾವು ಇಲ್ಲಿ ಹಾಕಿ ಅಚ್ಚುಕಟ್ಟಾಗಿ ನಾವಿಲ್ಲಿ ವ್ಯವಸಾಯ ಮಾಡ್ಬೋದು. ಅಂದರೆ ಭೂಮಿ ನಮಗಿಲ್ಲಿ ಅಷ್ಟು ಚೆನ್ನಾಗಿದೆ, ಶಿಸ್ತಾಗಿದೆ ಭೂಮಿ ಮಾತ್ರ. ಒಂದು ಬೋರ್ ಹಾಕ್ಸ್ಕೊಂಡ್ರೆ ಆರಾಮಾಗಿ ನಮಗಿಲ್ಲಿ ಆ ಬೋರೇ ಸಾಕು ನೀರು. ಯಾಕೆಂದರೆ ಈಗ ಸ್ವಲ್ಪ ದಿವಸದಲ್ಲೇ ಇದೇ ಜಾಗದಲ್ಲಿ ನಾವೊಂದು ಕೊಡಿಸಿದ್ವಿ, ಒಳ್ಳೆ ನೀರು ಸಿಕ್ಕಿದೆ. 2.5 ಇಂಚ್ ಒಳ್ಳೆ ನೀರು ಸಿಕ್ಕಿದೆ ಪಕ್ಕದಲ್ಲಿ. ಅದು ಒಳಗಡೆ ಇದಕ್ಕೆಲ್ಲ ದಾರಿ ಕ್ಲೀನಾಗಿದೆ, ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ. ನಾವು ವ್ಯವಸಾಯ ಮಾಡಲಿಕ್ಕಾರಾಗಲಿ ತೋಟ ಮಾಡಲಿಕ್ಕಾರಾಗಲಿ ತುಂಬ ಅನುಕೂಲವಾಗಿದೆ ಸ್ನೇಹಿತರೆ. ಜನ್ರಲ್ ಪ್ರಾಪರ್ಟಿ. ಆಮೇಲೆ ನಿಮಗಿದು ಜನ್ರಲ್ ಪ್ರಾಪರ್ಟಿ ಎಲ್ಲ ಕ್ಲಿಯರಾಗಿದೆ ಲ್ಯಾಂಡು. ತಾವು ಸುತ್ತಮುತ್ತ ನಾನು ಅದಕ್ಕೋಸ್ಕರ ಯಾಕೆಂದರೆ ಅಕ್ಕಪಕ್ಕ ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಲಿ ಅಂತ ನಾವು ಅಕ್ಕಪಕ್ಕದಲ್ಲೇ ವೀಡಿಯೋ ಮಾಡೋದು. ಇಲ್ಲದವ್ರೆ ನಾವು ಬರೀ ಲ್ಯಾಂಡ್ ಮಾತ್ರ ವೀಡಿಯೋ ಮಾಡ್ಬೋದಾಯಿತು. ನಮಗೆ ಸುತ್ತಮುತ್ತ ಏನಿದೆ ಅನ್ನೋದು ಬೇಕು ಸ್ನೇಹಿತರೆ. ಅಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ, ಇಲ್ಲ ಮನೆಗಳಲ್ಲಿ ಇಲ್ಲಿ ಲ್ಯಾಂಡ್ಗಳು ಕೂಡ ಮನೆಗಳನ್ನ ಕಟ್ಕೊಂಡು ವಾಸ ಇದ್ದಾರೆ. ನಾವು ಕೂಡ ಬೋರ್ ಹಾಕ್ಸಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ನಾವಿಲ್ಲಿ ಒಳ್ಳೆ ತೋಟ ಮಾಡ್ಕೊಂಡು, ಇಲ್ಲ ವ್ಯವಸಾಯ ಮಾಡ್ಕೊಂಡು ನಾವು ಇರ್ಬೋದು ಸ್ನೇಹಿತರೆ. ಇದನ್ನು ಯಾತಕ್ಕೆ ಇಷ್ಟೆಲ್ಲ ನಾವು ಮಾಡಬೇಕು ಅಂತಂದರೆ, ಇವತ್ತು ನಾವು ಎಲ್ಲ ಕಡೆ ನೋಡ್ತಾಯಿದ್ದೀವಿ, ಹಾರ್ಟ್ ಅಟ್ಯಾಕ್ ಅಂತೆ, ಶುಗರ್ ಅಂತೆ, BP ಅಂತೆ, ಒಂದಲ್ಲ 108 ಕಾಯಿಲೆಗಳು ಮನಸ್ಸನ್ನು ಕಾಡ್ತಾಯಿದ್ದಾವೆ ಸ್ನೇಹಿತರೆ. ಇಷ್ಟೆಲ್ಲ ಕಾರಣಕ್ಕೆ ರೀಸನ್ ಏನಿದೆ? ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಗಳು ಕೊಡ್ಬೋದು. ಮೊಬೈಲಿಂದ ಅನ್ಬೋದು,
ಮಾಂಸ ತಿನ್ನೋದ್ರಿಂದ ಅಂತ ಅನ್ಬೋದು, ಇಲ್ಲ ಒಬ್ಬೊಬ್ಬರೊಂದು ಎಣ್ಣೆಯಿಂದ ಅಂತ ಅನ್ಬೋದು, ಏನೋ ಅವರ ಮನಸ್ಸಿಗೆ ಬಂದಂತೆ ಹೇಳ್ತಾರೆ. ಯಾರು ಏನೇ ಹೇಳಿದ್ರು ಪ್ರಕೃತಿ ಎಷ್ಟು ಚೆನ್ನಾಗಿರುತ್ತೋ, ನಾವು ಸಾವಯವ ಕೃಷಿ ಮಾಡಿಕೊಂಡು ಆ ಬೆಳೆಗಳನ್ನ ಸವಿದಾಗ ಮಾತ್ರ ಮನುಷ್ಯನ ಆರೋಗ್ಯ ಯಥಾಸ್ಥಿತಿಲಿರುತ್ತೆ. ಇವತ್ತು ನಾವು ಯಾವುದೇ ತಗೊಂಡ್ರೂ ವಿತ್ ಕೆಮಿಕಲ್ಸೇ. ನಾವು ತಿನ್ನುವಂಥ ಪ್ರತಿಯೊಬ್ಬರು ಹೇಳ್ತಾರೆ, ಊಟ ಆದಮೇಲೆ ಒಂದು ಬಾಳೆಹಣ್ಣು ತಿನ್ನಬೇಕು, ಒಳ್ಳೆಯ ಆರೋಗ್ಯ. ಊಟ ಆದಮೇಲೆ ಒಂದು ಸೇಬಣ್ಣು ತಿನ್ನಬೇಕು, ಒಳ್ಳೆಯ ಆರೋಗ್ಯ. ಪ್ರತಿಯೊಂದು ಕೂಡ ನಿಮಗೆ ಕೆಮಿಕಲ್ಸ್ ಹಾಕಿ ನಮ್ಗಳಿಗೆ ಬರೋದು ಸ್ನೇಹಿತರೆ. ಬಾಳೆಹಣ್ಣು ಕಟ್ ಮಾಡ್ತಾರೆ, ನೀರಿಗೆ ಹಾಕಿ ಕೆಮಿಕಲ್ಸ್, ಒಂದು ಡ್ರಮ್ ನೀರು ಹಾಕ್ತಾರೆ, ಕೆಮಿಕಲ್ಸ್ ಹಾಕ್ತಾರೆ, ಅಜ್ಜಿ ಮಡಗ್ತಾರೆ, ಬೆಳಗ್ಗೆಗೆಲ್ಲ ನೀರು ಹಣ್ಣಾಗಿರುತ್ತೆ. ಪ್ರತಿಯೊಂದು ಕೂಡ ಅಷ್ಟೇ ಕೆಮಿಕಲ್ಸ್ ಹಾಕಿ ಮಾಡ್ತಾಯಿದ್ದಾರೆ. ನಾವು ಮಿಶ್ರ ಬೆಳೆಗಳನ್ನ ಬೆಳೆದು ಒಂದು ಜನಗಳಿಗೆ ಮಾದರಿಯಾಗೋಣ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ನಿಮ್ಮಿಂದ ನಮಗೂ ಕೂಡ ಒಳ್ಳೆಯ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.